So in the last class, we were discussed about the properties of electric charges, right? So today we will discuss how to make an object as a charged object. ಸೊ ಏನಪ್ಪ ಅಂತ ಹೇಳಿದರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ಸನ್ನು ನಾವು ನೋಡಿದ್ವಿ. ಅದರಲ್ಲಿ ಫಂಡಮೆಂಟಲ್ ಅಥವಾ ಬೇಸಿಕ್ ಪ್ರಾಪರ್ಟೀಸ್ ಅಂತ ಹೇಳಿದರೆ ಮೂರನ್ನ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಮೊದಲನೇದು ಚಾರ್ಜ್ ಈಸ್ ಅಡಿಟಿವ್ ಆ್ಯಂಡ್ ಚಾರ್ಜ್ ಈಸ್ ಕನ್ಸರ್ವ್ಡ್ ಆ್ಯಂಡ್ ಚಾರ್ಜ್ ಈಸ್ ಕಾಂಟ್ಯಾಕ್ಟ್. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ಮತ್ತೊಂದಿಷ್ಟು ಪ್ರಾಪರ್ಟೀಸನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ. ಅದಂದರೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಅ ಚಾರ್ಜ್ ಬಾಡಿ ಕ್ಯಾನ್ ಅಟ್ರಾಕ್ಟ್ a light uncharged bodies, charges always accumulates on the surface of the body, at the sharper edge charges accumulates more, a moving charges can produce magnetic field, the magnitude of electric charge remains constant whether the charge is at rest or charge is in motion. Okay, ಸೊ ದೀಸ್ ಆರ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಹಾಗಾದರೆ ಇವತ್ತಿನ ದಿನ ನಾವೇನು ನೋಡೋಣಪ್ಪ ಅಂತ ಹೇಳಿದರೆ, ಒಂದು ಆಬ್ಜೆಕ್ಟ್ಸ್ನ ನಾವು ಯಾವ ಮೆಥಡ್ಸ್ನಿಂದ ಚಾರ್ಜ್ ಆಗಿ ಮಾಡಬಹುದು. ಸೊ ಒಂದು ಆಬ್ಜೆಕ್ಟ್ ಅಥವಾ ಬಾಡಿ ಅಂತ ಹೇಳ್ಬೋದು, ರೈಟ್? ಸೊ ಈ ಆಬ್ಜೆಕ್ಟನ್ನು ನಾನೇನು ಮಾಡಬೇಕೀಗ? ಚಾರ್ಜ್ ಮಾಡಬೇಕು. ಇನಿಷಿಯಲಿ ದೀಸ್ ಆಬ್ಜೆಕ್ಟ್ಸ್ this object is electrically neutral. ಸೊ ಹಾಗಾದರೆ ಇನಿಷಿಯಲಿ ನಾವು ಒಂದು ಆಬ್ಜೆಕ್ಟ್ಸನ್ನು ತಗೊಂಡಿನಪ್ಪ ಅಂತ ಹೇಳಿದರೆ, ಈ ಆಬ್ಜೆಕ್ಟ್ಸ್ ಏನಾಗಿರ್ತೈತಿ ಇನಿಷಿಯಲಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಹಾಗಾದರೆ ನಾವು ಇಲ್ಲಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅನ್ನೋ ಪದನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಏನು ಯೂಸ್ ಮಾಡ್ತೀವಿ ಅಂದರೆ ಜಸ್ಟ್ ನ್ಯೂಟ್ರಲ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಆಲ್ರೆಡಿ ಐ ಡಿಸ್ಕಸ್ಡ್ ಅಬೌಟ್ ದಿಸ್ ಟರ್ಮ್ ನ್ಯೂಟ್ರಲ್. ಸೊ ನ್ಯೂಟ್ರಲ್ಸ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ಸ್ನ ಮಾಡಿದ್ದೀನಿ. ಹಾಗಾದರೆ ಇಲ್ಲಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇತ್ತಪ್ಪ ಅಂತ ಹೇಳಿದರೆ, ಆ ಆಬ್ಜೆಕ್ಟ್ದು ನಟ್ ಚಾರ್ಜನ್ನು ನಾವು 0 ಅಂತ ಹೇಳ್ಬಹುದು, ಅಥವಾ ಆ ಆಬ್ಜೆಕ್ಟು ನ್ಯೂಟ್ರಲ್ ಆಬ್ಜೆಕ್ಟ್ ಆಗಿದೆ ಅಂತ ಕೂಡ ನಾವೇನು ಮಾಡ್ಬೋದು, ಹೇಳಬಹುದು. ಸರಿ, ಹಾಗಾದರೆ ಈ ಒಂದು ಆಬ್ಜೆಕ್ಟ್ಸನ್ನ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ, ಈಗ ಚಾರ್ಜ್ ಆಗಿ ಮಾಡಬೇಕು. ಸೊ ನಮಗೆ ಬೇಸಿಕ್ ಪ್ರೊಸೆಸ್ ಗೊತ್ತಿದೆ, ಏನಪ್ಪ ಅಂತ ಹೇಳಿದರೆ ದಟ್ ಈಸ್ ರಬ್ಬಿಂಗ್. ಸೊ ಈ ರಬ್ಬಿಂಗ್ ಪ್ರೊಸೆಸ್ದಿಂದ ನಾವೇನು ಮಾಡ್ಬೋದು, ಆಬ್ಜೆಕ್ಟ್ಸನ್ನ ಚಾರ್ಜ್ ಆಗಿ ಮಾಡ್ಬೋದು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಮೆಥಡ್ಸ್ ಕೂಡ ನಾವೇನು ಮಾಡಿದ್ರೆ ಯೂಸ್ ಮಾಡಿಬಿಟ್ಟು ಆಬ್ಜೆಕ್ಟ್ಸನ್ನ ಚಾರ್ಜ್ ಮಾಡ್ತೀವಿ. ಇಟ್ ಮೀನ್ಸ್ ವಾಟ್? ಸೊ ವಿ ಕ್ಯಾನ್ ಮೇಕ್ ದಿಸ್ ಆಬ್ಜೆಕ್ಟ್ ಆಸ್ ಅ ಚಾರ್ಜ್ಡ್ ಆಬ್ಜೆಕ್ಟ್ ವಿತ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್. ಓಕೆ, ಲೆಟ್ ಅಸ್ ಸಿ ದೋಸ್ ಮೆಥಡ್ಸ್ ಒನ್ ಬೈ ಒನ್. ಮೊದಲನೆಯ ಮೆಥಡು ದಟ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್. Charging by conductions. ಎರಡನೇ ಮೆಥಡು ಚಾರ್ಜಿಂಗ್ ಬೈ ಫ್ರಿಕ್ಷನ್. ಮೂರನೇ ಮೆಥಡು ಚಾರ್ಜಿಂಗ್ ಬೈ ಇಂಡಕ್ಷನ್. Okay, so these are the basic methods to make an object as a charged object. ಒಂದು ಆಬ್ಜೆಕ್ಟ್ಸನ್ನ ಚಾರ್ಜ್ ಆಗಿ ಮಾಡಬೇಕಪ್ಪ ಅಂತ ಹೇಳಿದರೆ ಇವೇನಪ್ಪ ಅಂದರೆ ಬೇಸಿಕ್ ಮೆಥಡ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇವಕ್ಕೆ ನಾವು ದೀಸ್ ಆರ್ ದಿ ಮೆಥಡ್ಸ್ ಆಫ್ ಚಾರ್ಜಿಂಗ್. ಓಕೆ, ಸೊ ಹಾಗಾದರೆ ಈಗ ಏನು 3 ಮೆಥಡ್ಸನ್ನು ನೋಡಿದ್ವಿ. ಇದ್ರ ಜೊತೆಗೆ ಮತ್ತೊಂದಿಷ್ಟು ಮೆಥಡ್ಸನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು, ರೈಟ್? ಸೊ ಅದರಲ್ಲಿ ಫಸ್ಟ್ ಏನಪ್ಪ ಅಂತ ಹೇಳಿದರೆ ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್, ಚಾರ್ಜಿಂಗ್ ಬೈ ಇಂಡಕ್ಷನ್ ದಟ್ ಈಸ್ ಫ್ರಿಕ್ಷನ್, ಆ್ಯಂಡ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಮೆಥಡ್ಸ್. ಅದ್ರ ಜೊತೆಗೆ ನಾವು ಫೋಟೋ ಎಲೆಕ್ಟ್ರಿಕ್ ಏನಪ್ಪ ಅಂತ ಹೇಳಿದರೆ, ಈ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ಸ್ ಚಾಪ್ಟರ್ ಸಿಗೋದಾಗ ಎಲೆಕ್ಟ್ರಾನ್ ಎಮಿಷನ್ಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಅದರಲ್ಲಿ ಮತ್ತೆ ಬೇರೆ ಮೆಥಡ್ಸನ್ನು ನಾವು ನೋಡ್ತೀವಿ. ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ನೆಕ್ಸ್ಟು ಸೆಕೆಂಡರಿ ಎಮಿಷನ್, ಫೀಲ್ಡ್ ಎಮಿಷನ್ಸ್, ರೈಟ್? ಥರ್ಮಲ್ ಎಮಿಷನ್ಸ್, ರೈಟ್? ಈ ಥರ ನಾವೇನಪ್ಪ ಅಂದರೆ ಮತ್ತೆ ಬೇರೆ ಮೆಥಡ್ಸ್ದಿಂದನೂ ಕೂಡ ಆಬ್ಜೆಕ್ಟ್ಸನ್ನು ನಾವೇನು ಮಾಡ್ಬೋದು, ಚಾರ್ಜ್ನಾಗಿ ಮಾಡ್ಬೋದು. ಸೊ ಹಾಗಾದರೆ
ಈ ಮೂರು ಮೆಥಡ್ಸ್ನ ನಾವೇನಪ್ಪ ಅಂದರೆ ಒಂದು ಆದಮೇಲೆ ಒಂದನ್ನು ಡಿಸ್ಕಷನ್ಸ್ ಮಾಡ್ಕೊತಾ ಹೋಗ್ತೀನಿ ನಾನು. ಸೊ ಹಾಗಾದರೆ ಮೊದಲನೇ ಮೆಥಡು ದಟ್ ಈಸ್ ಅ ಕಂಡಕ್ಷನ್ ಮೆಥಡ್. ಕಂಡಕ್ಷನ್ಸ್. ಸೊ ಹಾಗಾದರೆ ನಮಗೆ ಗೊತ್ತಿದೆ ಒಂದು ಆಬ್ಜೆಕ್ಟ್ಸನ್ನು ನಾವು ಚಾರ್ಜ್ ಮಾಡಿದ್ವಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಗ್ಲಾಸು ಮತ್ತು ಸಿಲ್ಕ್ ಕ್ಲಾತನ್ನು ನಾವು ತೊಗೊಂಡಿವಪ್ಪ ಅಂದರೆ ರೈಟ್, ಅವು ಎರಡು ಗ್ಲಾಸು ಮತ್ತು ಸಿಲ್ಕ್ ಕ್ಲಾತನ್ನು ನಾನು ರಬ್ ಮಾಡಿದಾಗ ಏನಾಗ್ತೈತಿ, ಗ್ಲಾಸ್ ರಾಡನ್ನು ನಾವು ಏನಂತ ತಗೋರಿ ಅಂತ ಹೇಳಿದ್ವಿ, ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ತಗೋರಿ ಅಂತ ಹೇಳಿದ್ವಿ. ಸೊ ದಿಸ್ ಈಸ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡ್. ಸೊ ಆನ್ ದಿಸ್ ಗ್ಲಾಸ್ ದ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟ್ ಯೂನಿಫಾರ್ಮ್ಲಿ. ದಿಸ್ ಈಸ್ ಚಾರ್ಜ್ಡ್ ರಾಡ್. ಓಕೆ. ಸೊ ಹಾಗಾದರೆ ಈ ಚಾರ್ಜ್ ರಾಡನ್ನು ನಾವು ಒಂದು ಅನ್ಚಾರ್ಜ್ ಬಾಡಿ ಜೊತೆ ಕಾಂಟ್ಯಾಕ್ಟಿಗೆ ತಂದಾಗ, ಸೊ ಅಂದರೆ ಇದು ಚಾರ್ಜ್ ಬಾಡಿ, ಇನ್ನೊಂದು ಅನ್ಚಾರ್ಜ್ ಬಾಡಿನ ಈ ಚಾರ್ಜ್ ಬಾಡಿ ಜೊತೆ ಕಾಂಟ್ಯಾಕ್ಟಿಗೆ ತಂದಾಗ, ಸೊ ದಿಸ್ ಈಸ್ ಇನಿಷಿಯಲಿ ಅನ್ಚಾರ್ಜ್ಡ್ ಬಾಡಿ. ವೆನ್ ವಿ ಬ್ರಿಂಗ್ ದೀಸ್ ಟೂ ಆಬ್ಜೆಕ್ಟ್ಸ್ ಟು ಕಾಂಟ್ಯಾಕ್ಟ್ ಈಚ್ ಅದರ್, ವಾಟ್ ಹ್ಯಾಪನ್ಸ್, ದೇರ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಫ್ರಾಮ್ ಅ ಚಾರ್ಜ್ಡ್ ಬಾಡಿ ಟು ದಿ ಅನ್ಚಾರ್ಜ್ಡ್ ಬಾಡಿ. ಸೊ ಹಾಗಾದರೆ ಕಂಡಕ್ಷನ್ ಪ್ರೊಸೆಸ್ದಲ್ಲಿ ಸೊ ದಿಸ್ ಕಾಂಟ್ಯಾಕ್ಟ್ ಈಸ್ ನೆಸೆಸರಿ. ಕಾಂಟ್ಯಾಕ್ಟ್ ಈಸ್ ನೆಸೆಸರಿ. ಯಾವ ಮೆಥಡ್ದಲ್ಲಿ? ಕಂಡಕ್ಷನ್ ಮೆಥಡ್ದಲ್ಲಿ ಕಾಂಟ್ಯಾಕ್ಟ್ ಕಂಪಲ್ಸರಿ ಮಾಡಲೇಬೇಕು. ಹಾಗಾದರೆ ಇಲ್ಲಿ ನಾವು ವೆನ್ ಎ ಚಾರ್ಜ್ ಬಾಡಿ ಈಸ್ ಬ್ರಿಂಗ್ ಟು ಕಾಂಟ್ಯಾಕ್ಟ್ ವಿತ್ ಅನದರ್ ಅನ್ಚಾರ್ಜ್ ಬಾಡಿ, ವಾಟ್ ಹ್ಯಾಪನ್ಸ್, ದೇರ್ ಈಸ್ ಅ ಫ್ಲೋ ಆಫ್ ಚಾರ್ಜಸ್ ಫ್ರಮ್ ಅ ಹೈಯರ್ ಪೊಟೆನ್ಷಿಯಲ್ ಟು ದಿ ಲೋವರ್ ಪೊಟೆನ್ಷಿಯಲ್ ಅಂತ ಹೇಳಿ ಕರಿಬಹುದು. ಅಥವಾ ಚಾರ್ಜ್ ಬಾಡಿದಿಂದ ಅನ್ಚಾರ್ಜ್ ಬಾಡಿಗೆ ಚಾರ್ಜಸ್ ಏನಾಗ್ತಾವು, ಟ್ರಾನ್ಸ್ಫರ್ ಆಗ್ತಾವು. ಸೊ ಹಾಗಾದರೆ ಎಲ್ಲಿ ತನಕ ಟ್ರಾನ್ಸ್ಫರ್ ಆಗ್ತಾವಪ್ಪ ಅಂತ ಹೇಳಿದರೆ, ಇವು ಎರಡು ಆಬ್ಜೆಕ್ಟ್ಸ್ದು ಪೊಟೆನ್ಷಿಯಲ್. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ಇಲ್ಲಿ 100 ಚಾರ್ಜಸ್ ಇದಾವಪ್ಪ ಅಂತ ಹೇಳಿದರೆ, ಈ ಚಾರ್ಜ್ ಬಾಡಿ ಮೇಲ್ಗಡೆ ಇನಿಷಿಯಲಿ, ಈ ಅನ್ಚಾರ್ಜ್ ಬಾಡಿ ಮೇಲ್ಗಡೆ 0 ಚಾರ್ಜಸ್ಸು, ಅಂದರೆ ನೆಟ್ ಚಾರ್ಜ್ ನಾನು ಹೇಳ್ತಾ ಇರೋದು. ಓಕೆ ಫೈನ್. ಹಾಗಾದರೆ ಈ ನೆಟ್ ಚಾರ್ಜ್ದಲ್ಲಿ ವೆನ್ ಐ contact these two objects, what happens, there is a flow of charges from a charged body to the uncharged body. ಓಕೆ. ಸೊ ಚಾರ್ಜ್ ಬಾಡಿದಿಂದ ಅನ್ಚಾರ್ಜ್ ಬಾಡಿಗೆ ಏನು ಟ್ರಾನ್ಸ್ಫರನ್ನು ನಾವು ಅಬ್ಸರ್ವ್ ಮಾಡಬಹುದು. ಸೊ ಅದೇ ಇಲ್ಲಿ ಆ್ಯಕ್ಚುಲಿ ನಾವು ನೋಡೋದಾದರೆ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಫ್ರಮ್ ದಿಸ್ ಅನ್ಚಾರ್ಜ್ಡ್ ಬಾಡಿ ಟು ದಿ ಡಿಸ್ಚಾರ್ಜ್ಡ್ ಬಾಡಿ ಆ್ಯಂಡ್ ದೀಸ್ ಪಾಸಿಟಿವ್ ಚಾರ್ಜಸ್ ಬಿಕಮ್ಸ್ ನ್ಯೂಟ್ರಲ್ ಅಂತ ಹೇಳ್ತೀವಿ. ಅಂದರೆ ಇದು ನ್ಯೂಟ್ರಲ್ ಅಂದರೆ ಇದರಲ್ಲಿ ಇರ್ತಕ್ಕಂತಹ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜಸ್ಸು, ಓಕೆ, ಒಂದು ಅಟಮ್ನ ಕನ್ಸಿಡರ್ ಮಾಡಿದರೆ. ಹಾಗಾದರೆ ವಿ ನೋ ವೆರಿ ವೆಲ್ ಇನ್ ಕಂಡಕ್ಟರ್ ದ ಫ್ರೀ ಎಲೆಕ್ಟ್ರಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್ ಆ್ಯಂಡ್ ದ ಪಾಸಿಟಿವ್ ಚಾರ್ಜಸ್ ಆರ್ ಇಮ್ಮೊಬೈಲ್. ಹಾಗಾದರೆ ಕಂಡಕ್ಟರ್ನ ನಾವು ತಗೊಂಡ್ರೆ ಈ ಕಂಡಕ್ಟರ್ಸ್ದಲ್ಲಿ ಎಲೆಕ್ಟ್ರಾನ್ಸು ಏನಪ್ಪ ಅಂದರೆ ಚಾರ್ಜನ್ನು ಕ್ಯಾರಿ ಮಾಡ್ತೈತಿ. ಅಂದರೆ ಆ ಕಂಡಕ್ಟರ್ದಲ್ಲಿ ಎಲೆಕ್ಟ್ರಾನ್ ಅಷ್ಟೇ ಏನಪ್ಪ ಅಂದರೆ ಫ್ರೀಯಾಗಿ ಮೋಷನ್ಸನ್ನು ಮಾಡ್ತಾ ಇರ್ತೈತಿ. ಒಂದು ಅಟಮಿಂದ ಇನ್ನೊಂದು ಅಟಮ್ಗೆ, ಇನ್ನೊಂದು ಅಟಮ್ ಈ ಥರ ಮಾಡ್ತಾ ಇರ್ತೈತಿ. ಬಟ್ ಪಾಸಿಟಿವ್ ಚಾರ್ಜಸ್ಸು ಎಲ್ಲಿ ಇರ್ತೈತಲ್ಲ ಅಲ್ಲೇ ಇರ್ತೈತಿ. ಹಾಗಾಗಿ ದ ಪಾಸಿಟಿವ್ ಚಾರ್ಜಸ್ ಆರ್ ಇಮ್ಮೊಬೈಲ್ ಇನ್ ಕಂಡಕ್ಟರ್, ದ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಮೂವಬಲ್. ಓಕೆ. ಸೊ ಹಾಗಾದರೆ ವೆನ್ ವಿ contact these two objects, what happens, there is a force of attraction due to this positively charged body. ಸೊ ಈ ಪಾಸಿಟಿವ್ಲಿ ಚಾರ್ಜ್ ಬಾಡಿಯಿಂದ ಅಟ್ರಾಕ್ಟ್ ಆಗೋದ್ರಿಂದ ಇಲ್ಲಿ ಇರ್ತಕ್ಕಂಥ ನೆಗೆಟಿವ್ ಇಲ್ಲಿ ಬಂದ್ಬಿಟ್ಟು ಒಂದು ಪಾಸಿಟಿವ್ ಜೊತೆ ಸೇರಿಸ್ಬಿಟ್ಟು ಇದು ನ್ಯೂಟ್ರಲ್ ಆಗಿಬಿಡ್ತೈತಿ. ಹಾಗಾದರೆ ನಮಗೇನು ಅನ್ನಿಸ್ತೈತಪ್ಪ ಅಂತ ಹೇಳಿದರೆ, ಇಲ್ಲಿ ಇರ್ತಕ್ಕಂಥ ಪಾಸಿಟಿವೇ ಈ ಚಾರ್ಜ್ ಬಾಡಿ ಮೇಲ್ಗಡೆ ಬಂದಿರುಗತಿ ಅನ್ನಿಸ್ತೈತಿ. ಬಟ್ ಆ್ಯಕ್ಚುಲಿ ದೇರ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಅನ್ಚಾರ್ಜ್ ಬಾಡಿ ಟು ದಿ ಚಾರ್ಜ್ಡ್ ಬಾಡಿ. ಸೊ ಇದನ್ನ ನಾವೇನಂತ ಹೇಳ್ಬಿಡ್ತೀವಪ್ಪ ಅಂದರೆ, ವೆನ್ ವಿ ಕಾಂಟ್ಯಾಕ್ಟ್ ದೀಸ್ ಟು ಆಬ್ಜೆಕ್ಟ್ಸ್ ದೇರ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ದಿ ಅನದರ್ ಆಬ್ಜೆಕ್ಟ್. ಸೊ ಹಾಗಾದರೆ ಎಷ್ಟು ಮಟ್ಟ ಟ್ರಾನ್ಸ್ಫರ್ ಆಗ್ತಾವೆ? ಇಲ್ಲಿರೋದು 100 ಇತ್ತು, ಇವಾಗ 100 ಇದ್ದಿದ್ದು 99 ಆಯಿತು, ಇದ್ರ ಮೇಲ್ಗಡೆ 0 ಇದ್ದಿದ್ದು 1 ಆಯಿತು. ನೆಕ್ಸ್ಟ್ ಇದೇ ರೀತಿ ಟ್ರಾನ್ಸ್ಫರ್ ಹಾಕೋಂತ ಹೋಯ್ತಪ್ಪ ಅಂತ ಹೇಳಿದರೆ, ಇಲ್ಲಿದ್ದಂಥ ನಂಬರು ಡಿಕ್ರೀಸ್ ಹಾಕೋಂತ ಎಲ್ಲಿ ಮಟ್ಟಪ್ಪ ಅಂದರೆ 50 ಆದಾಗ ಇದ್ರ ಮೇಲ್ಗಡೆನೂ ಏನು ಹಾಕೋಂತ ಹೋಗ್ತೈತಿ, 50 ಆಗ್ತೈತಿ. ನಾವು ದ ಪೊಟೆನ್ಷಿಯಲ್ ಆಫ್ ದೀಸ್ ಟೂ ಆಬ್ಜೆಕ್ಟ್ಸ್ ಈಸ್ ಈಕ್ವಲ್. ಅಂದರೆ ಇಲ್ಲಿಯೂ 50 ಚಾರ್ಜಸ್ ಇದಾವೆ. ಈಗ ಇದ್ರ ಮೇಲ್ಗಡೆನೂ ಕೂಡ ಎಷ್ಟು ಚಾರ್ಜಸ್ ಬಂದವು? 50 ಚಾರ್ಜಸ್ಸು ಬಂದವು. ಹಾಗಾದರೆ ಈ 50 ಮತ್ತು ಈ 50 ಎರಡು ಸೇಮ್ ನೇಚರ್ ಆಫ್ ಚಾರ್ಜಸ್ ಇರೋದ್ರಿಂದ ಅವು ಏನಾಗ್ತಾವಪ್ಪ ಅಂತ ಹೇಳಿದರೆ, ಒಂದಕ್ಕೊಂದು ರಿಪಲ್ಸಿವ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾವೆ. ಸೊ ರಿಪಲ್ಸಿವ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಈ ಆಬ್ಜೆಕ್ಟಿಂದ ಈ ಆಬ್ಜೆಕ್ಟಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂತಹ ಚಾರ್ಜು ಏನಾಗ್ಬಿಡ್ತೈತಿ, ಸ್ಟಾಪ್ ಆಗಿಬಿಡ್ತೈತಿ. When the potential of these two bodies are equal, then there is no transfer of charges from this object to this or this up to this. So ಅವಾಗ ನಾವೇನಂತ ಹೇಳ್ಬೋದು, the potential of these two bodies are
ಈಕ್ವಲ್ ಅಂತ ನಾವು ಕರಿತೀವಿ. ಸೊ ಈಕ್ವಲ್ ಆಗುತ್ತಾನೋ ಏನಾಗ್ತಾ ಇರ್ತಿತ್ತಪ್ಪ ಅಂತ ಹೇಳಿದ್ರೆ ಅದು ಟ್ರಾನ್ಸ್ಫರ್ ಆಗ್ತಾನೆ ಇರ್ತೈತಿ. ಕ್ಲಿಯರ್. ಹಾಗಾದ್ರೆ ಈ ಒಂದು ಮೆಥಡ್ದಲ್ಲಿ ಈ ಮೆಥಡ್ಗೆ ನಾವೇನಂತ ಕರಿತೀವಿ, ಕಂಡಕ್ಷನ್ ಮೆಥಡ್ ಅಂತ ಕರಿತೀವಿ. ಹಾಗಾದ್ರೆ ಕಂಡಕ್ಷನ್ ಮೆಥಡ್ಸ್ದಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಚಾರ್ಜ್ಡ್ ಬಾಡಿನ ನಾವು ಇನ್ನೊಂದು ಅನ್ಚಾರ್ಜ್ಡ್ ಬಾಡಿ ಜೊತೆ ಕಾಂಟ್ಯಾಕ್ಟ್ಗೆ ತಂದಾಗ, ಸೊ ಕಾಂಟ್ಯಾಕ್ಟ್ ಈಸ್ ಕಂಪಲ್ಸರಿ. ಸೊ ವಾಟ್ ಹ್ಯಾಪನ್ಸ್ ವೆನ್ ವಿ ಕಾಂಟ್ಯಾಕ್ಟ್ ಚಾರ್ಜ್ ಬಾಡಿ ಟು ದಿ ಅನ್ಚಾರ್ಜ್ ಬಾಡಿ, ರೈಟ್? ದೇರ್ ಈಸ್ ಅ ಲಾಸ್ ಆಫ್ ಅ ಚಾರ್ಜ್ ಫ್ರಮ್ ದಿಸ್ ಚಾರ್ಜ್ ರಾಡ್. ಸೊ ಹಾಗಾದ್ರೆ ಈ ಚಾರ್ಜ್ ರಾಡ್ದಲ್ಲಿ ಇನಿಷಿಯಲಿ 100 ಚಾರ್ಜ್ ಇದ್ದಿದ್ದು ಎಷ್ಟಾಯಿತು, 50 ಚಾರ್ಜಸ್ ಆಯಿತು. ನೆಕ್ಸ್ಟ್ ನಾನು ಇದೇ ಈಗ 50 ಇರ್ತಕ್ಕಂಥ ಚಾರ್ಜಸ್ ಅನ್ನು ನಾನು ಏನು ಮಾಡ್ತೀನಿ, ಇನ್ನೊಂದು ಈ 50 ಚಾರ್ಜಸ್ ಇರ್ತಕ್ಕಂಥ ಗ್ಲಾಸ್ ರಾಡನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾನು ಇನ್ನೊಂದು ಅನ್ಚಾರ್ಜ್ ಬಾಡಿಗೆ ಟಚ್ ಮಾಡಿದಾಗ ಇದ್ರದ್ದು 50 ಇದ್ದಿದ್ದು ಎಲ್ಲಿಗೆ ಶಿಫ್ಟ್ ಆಗ್ತೈತಿ, 25. ಸೊ ಇದು 25. ಈ ರೀತಿ ಈ ಕಂಡಕ್ಷನ್ ಮೆಥಡ್ಸ್ದಲ್ಲಿ ನಾವು ಓನ್ಲಿ ಫ್ಯೂ ಆಬ್ಜೆಕ್ಟ್ಸ್ ವಿ ಕ್ಯಾನ್ ಚಾರ್ಜ್ ಬೈ ದಿಸ್ ಮೆಥಡ್. ಸೊ ಅಂದ್ರೆ ಈ ಮೆಥಡ್ದಿಂದ ನಾವೇನಪ್ಪಾ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಆಬ್ಜೆಕ್ಟ್ಸ್ನ ಮಾತ್ರ ನಾವೇನು ಮಾಡಬಹುದು, ಚಾರ್ಜ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಚಾರ್ಜ್ಗಳ ಸಂಖ್ಯೆ ಡಿಕ್ರೀಸ್ ಆಗುವಂತ ಹೋಗ್ತೈತಿ. ಈ ಮೆಥಡಿಗೆ ನಾವೇನಪ್ಪಾ ಅಂದ್ರೆ ಕಂಡಕ್ಷನ್ ಮೆಥಡ್ ಅಂತ ನಾವು ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ ಎರಡನೇ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ದಟ್ ಈಸ್ ಅ ಫ್ರಿಕ್ಷನ್. ಸೊ ಹಾಗಾದ್ರೆ ಫ್ರಿಕ್ಷನ್ಸ್ ಬಗ್ಗೆ ನಾವು ಆಲ್ರೆಡಿ ಫಸ್ಟ್ ಇಯರ್ದಲ್ಲಿ ನಾವು ಡಿಸ್ಕಷನ್ಸ್ ಮಾಡಿವಿ, ರೈಟ್? ಸೊ ದಿಸ್ ಈಸ್ when we rub one object against the another suitable object. ಒಂದು ಆಬ್ಜೆಕ್ಟ್ನ ಒಂದು ಸುಟೇಬಲ್ ಆಬ್ಜೆಕ್ಟ್ಸ್ ಜೊತೆ ನಾವೇನಪ್ಪ ಅಂದರೆ ರಬ್ ಮಾಡಿದಾಗ ಅಲ್ಲಿ ಕೂಡ ಏನಾಗ್ತೈತಿ, ಚಾರ್ಜಸ್ಸು ಟ್ರಾನ್ಸ್ಫರ್ ಆಗ್ತೈತಿ. ಹಾಗಾದರೆ ಅಲ್ಲಿಯೂ ಚಾರ್ಜಸ್ ಟ್ರಾನ್ಸ್ಫರ್ ಆಗೋದ್ರಿಂದ ಆಬ್ಜೆಕ್ಟ್ಸು ಏನಾಗ್ತಾವು, ಚಾರ್ಜ್ಡ್ ಆಗಿ ಆಗ್ತಾವು. ಓಕೆ, ರೈಟ್. ಸೊ ಹಾಗಾದರೆ ಈ ಕಂಡಕ್ಷನ್ ಮೆಥಡ್ದಲ್ಲಿ ಇನ್ನೊಂದು ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇವಾಗ ಇವೆರಡರದ್ದು ಪೊಟೆನ್ಷಿಯಲ್ಸನ್ನು ನಾನು ಈಕ್ವಲ್ ಆಗುತ್ತಾನ ಬಿಟ್ಬಿಟ್ಟು ಆ ನಂತರ ಏನು ಮಾಡ್ತೀನಿ, ಸಪ್ರೇಟ್ ಮಾಡಿನಿಪ್ಪ ಅಂತ ಹೇಳಿದರೆ ಈ ಗ್ಲಾಸ್ ರಾಡ್ ಮೇಲ್ಗಡೆ ಏನಪ್ಪ ಅಂತ ಹೇಳಿದರೆ 50 ಚಾರ್ಜಸ್ ಇದ್ವು ಉಳಿದ್ವು. ನೆಕ್ಸ್ಟು ಈ ಅನ್ಚಾರ್ಜ್ ಬಾಡಿ ಮೇಲ್ಗಡೆ ಎಷ್ಟು ಬಂದವು, 50 ಚಾರ್ಜಸ್ ಬಂದವು. ಹಾಗಾದರೆ ಇನಿಷಿಯಲಿ ದಿಸ್ ಈಸ್ ಅ ಅನ್ಚಾರ್ಜ್ ಬಾಡಿ, ಬಟ್ ಫೈನಲಿ ಇಟ್ ಬಿಕಮ್ಸ್ ಅ ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಅದೇ ರೀತಿ ಈ ಅನ್ಚಾರ್ಜ್ ಬಾಡಿನ ನಾನು ನೆಗೆಟಿವ್ಲಿ ಚಾರ್ಜ್ ಬಾಡಿ ಮಾಡಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ಪಾಸಿಟಿವ್ ಗ್ಲಾಸ್ ರಾಡ್ ಬರುತ್ತಲ್ಲಿ ನಾನು ಪ್ಲಾಸ್ಟಿಕ್ ರಾಡ್, ದಟ್ ಈಸ್ ಎಬೋನೇಟ್ ರಾಡ್, ನೆಗೆಟಿವ್ಲಿ ಚಾರ್ಜ್ ಬಾಡಿನ ತೊಗೊಂಡ್ಬಂದರೆ ಈ ಅನ್ಚಾರ್ಜ್ ಬಾಡಿನ ನಾನು ನೆಗೆಟಿವ್ಲಿ ಚಾರ್ಜ್ ಬಾಡಿಯಾಗಿ ಮಾಡ್ಬೋದು. ಹೀಗೆ ನಾವು ಪಾಸಿಟಿವ್ಲಿ ಚಾರ್ಜ್ ಬಾಡಿ ಮತ್ತು ನೆಗೆಟಿವ್ಲಿ ಚಾರ್ಜ್ ಬಾಡಿನೂ ಕೂಡ ನಾವೇನು ಮಾಡ್ಕೋಬೋದು, ಯಾವುದು ಕಂಡಕ್ಷನ್ ಮೆಥಡ್ದಿಂದ ಮಾಡ್ಬೋದು. ಅದೇ ರೀತಿ ಫ್ರಿಕ್ಷನ್ಸ್ ಮೆಥಡ್. ಸೊ ಈ ಫ್ರಿಕ್ಷನ್ಸ್ ಮೆಥಡ್ದಲ್ಲಿ ಕೂಡ ಏನಪ್ಪಾ ಅಂತ ಹೇಳಿದರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಆಬ್ಜೆಕ್ಟ್ನ ಇನ್ನೊಂದು ಆಬ್ಜೆಕ್ಟ್ ಜೊತೆ ನಾವು ರಬ್ ಮಾಡಿದಾಗ, ರೈಟ್? ಸೊ ರಬ್ ಮಾಡಿದಾಗಲೂ ಕೂಡ ಏನಪ್ಪಾ ಅಂತ ಹೇಳಿದರೆ ಅಲ್ಲಿ ಚಾರ್ಜಸ್ಸು ಟ್ರಾನ್ಸ್ಫರ್ ಆಗ್ತಾವೆ. ಚಾರ್ಜಸ್ಸು ಟ್ರಾನ್ಸ್ಫರ್ ಆಗೋದ್ರಿಂದ ಏನಪ್ಪಾ ಅಂತ ಹೇಳಿದರೆ ಆಬ್ಜೆಕ್ಟ್ಸು ಚಾರ್ಜ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನಾನು ಗ್ಲಾಸು ಮತ್ತು ಸಿಲ್ಕನ್ನು ತೊಗೊಂಡು ನಾವು ಏನಪ್ಪ ಅಂದರೆ ಗ್ಲಾಸು ಮತ್ತು ಸಿಲ್ಕನ್ನು ತೊಗೊಂಡು ಹಿಂಗೆ ರಬ್ ಮಾಡಿದಾಗ ಅಂದರೆ ಫ್ರಿಕ್ಷನ್ ಮೆಥಡ್ ಅಂತ ನಾವು ಕರಿತೀವಿ. ಡ್ಯೂ ಟು ದಿ ಫ್ರಿಕ್ಷನ್ಸ್, ಸೊ ದ ಗ್ಲಾಸ್ ರಾಡ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆ್ಯಂಡ್ ಸಿಲ್ಕ್ ಕ್ಲಾತ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ ಬಾಡಿ. ಅದೇ ರೀತಿ ಎಬೋನೇಟ್ ಮತ್ತು ಫರ್ನ ತೊಗೊಂಡಾಗ ಎಬೋನೇಟ್ ರಾಡು ಮತ್ತು ಫರ್ನ ನಾವು ಉಜ್ಜಿದಾಗ ಎಬೋನೇಟ್ ರಾಡು ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಗ್ತೈತಿ ಅಂತ ಹೇಳ್ತೀವಿ, ಫರ್ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆಗ್ತೈತಿ ಅಂತ ಹೇಳ್ತೀವಿ. ಇದು ಯಾವ ಮೆಥಡು, ಇದು ಫ್ರಿಕ್ಷನ್. ಸೊ ಹಾಗಾದರೆ ಈ ಫ್ರಿಕ್ಷನ್ ಮೆಥಡ್ದಲ್ಲೂ ಕೂಡ ಏನಪ್ಪಾ ಅಂತ ಹೇಳಿದರೆ ಈ ಚಾರ್ಜಸ್ಸು ಇಲ್ಲಿ ಟ್ರಾನ್ಸ್ಫರ್ ಆಗೋದ್ರಿಂದ ಚಾರ್ಜ್ ಬಾಡಿದಲ್ಲಿರ್ತಕ್ಕಂಥ ಚಾರ್ಜಸ್ಸು ಡಿಕ್ರೀಸ್ ಆಗೋವಂತ ಬರ್ತೈತಿ, ಲೈಕ್ ಇನ್ ಎ ಕಂಡಕ್ಷನ್ ಮೆಥಡ್. ನೆಕ್ಸ್ಟ್ ಹಾಗಾದರೆ ಈ ಫ್ರಿಕ್ಷನ್ ಮೆಥಡ್ದಲ್ಲೂ ಕೂಡ ಕಾಂಟ್ಯಾಕ್ಟ್ ಈಸ್ ನೆಸೆಸರಿ. ಫ್ರಿಕ್ಷನ್ ಮೆಥಡ್ದಲ್ಲಿ ಕಾಂಟ್ಯಾಕ್ಟ್ ಕಂಪಲ್ಸರಿ, ಕಾಂಟ್ಯಾಕ್ಟ್ ಇರಲೇಬೇಕು. ಹಾಗಾದರೆ ಇವೆರಡೂ ಮೆಥಡ್ಸ್ದಲ್ಲಿ ಕಾಂಟ್ಯಾಕ್ಟ್ ಇರಬೇಕು. ಮತ್ತು ಕೆಲವೊಂದಿಷ್ಟು ಆಬ್ಜೆಕ್ಟ್ಸನ್ನ ಮಾತ್ರ, ಓನ್ಲಿ ಫ್ಯೂ ಆಬ್ಜೆಕ್ಟ್ಸ್ ವಿ ಕ್ಯಾನ್ ಚಾರ್ಜ್ ಬೈ ದಿಸ್ ಮೆಥಡ್ಸ್ ಬಿಕಾಸ್ ದೇರ್ ಈಸ್ ಅ ಲಾಸ್ ಆಫ್ ಚಾರ್ಜಸ್ ಫ್ರಮ್ ದಿ ಸೋರ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ಈ ಸೋರ್ಸ್ ಅಂತ ಏನು ತೊಗೊಂಡಿವಲ್ಲ, ಈ ಸೋರ್ಸ್ದಲ್ಲಿರ್ತಕ್ಕಂತಹ ಚಾರ್ಜ್ಗಳ ಸಂಖ್ಯೆ ಏನಾಗುವಂತ ಬರ್ತಾ ಇದೆ, ಕಡಿಮೆ ಆಗುವಂತ ಬರ್ತಾ ಇದೆ, ರೈಟ್? ಹಾಗಾದರೆ ಇವೆರಡು ಮೆಥಡ್ ಯಾವುದು, ಕಂಡಕ್ಷನ್ ಮೆಥಡು ಮತ್ತು ಇಂಡಕ್ಷನ್ಸ್, ದಟ್ ಈಸ್ ಫ್ರಿಕ್ಷನ್ ಅಂತ ಕರಿತೀವಿ. ಇವೆರಡು ಮೆಥಡ್ಸ್ ಸೇಮ್ ಬರ್ತೈತಿ. ಸೊ ಇದರಿಂದ ನಾವು ಕೆಲವೊಂದಿಷ್ಟು ಆಬ್ಜೆಕ್ಟ್ಸನ್ನು ಮಾತ್ರ ಏನು ಮಾಡ್ಬೋದು, ಚಾರ್ಜ್ ಆಗಿ ಮಾಡಬಹುದು. ಸೊ ಹಾಗಾದರೆ ಮೂರನೇ ಮೆಥಡ್ ಏನಿದೆಯಲ್ಲ ದಟ್ ಈಸ್ ಅ ಇಂಡಕ್ಷನ್ ಮೆಥಡ್ ಅಂತ ನಾವು ಕರಿತೀವಿ. ಆ ಇಂಡಕ್ಷನ್ ಮೆಥಡ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಟ್ಬಿಡ್ತೀನಿ ನಾನು. ಸೊ ಹಾಗಾದರೆ ಇಲ್ಲಿ ಒಂದು ಅನ್ಚಾರ್ಜ್ ಬಾಡಿನ ನಾನು ತೊಗೊಂಡಿನಪ್ಪ ಅಂತ ಹೇಳಿದರೆ ಈ ಅನ್ಚಾರ್ಜ್ ಬಾಡಿದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳ ಸಂಖ್ಯೆ ಸಮನಾಗಿರ್ತೈತಿ. ಹಾಗಾಗಿ ಈ ಒಂದು ಆಬ್ಜೆಕ್ಟ್ದು ನೆಟ್ ಚಾರ್ಜ್ ಏನಂತ ಹೇಳ್ತೀವಿ ನಾವು, 0 ಅಂತ ಹೇಳ್ತೀವಿ.
ಹಾಗಾದ್ರೆ ನಟ್ ಚಾರ್ಜ್ 0 ಅಥವಾ ನ್ಯೂಟ್ರಲ್ ಅಂತ ನಾವೇನು ಕರಿತೀವಲ್ಲ, ಸೊ ಅದರ ಅರ್ಥ ಏನು, ಇಲ್ಲಿ ಎಷ್ಟು ನೆಗೆಟಿವ್ ಚಾರ್ಜಸ್ ಇದಾವಲ್ಲ ಅಷ್ಟೇ ಪಾಸಿಟಿವ್ ಚಾರ್ಜಸ್ ಇರ್ತೈತಿ. ಸೊ ಹಾಗಾದ್ರೆ ಒಂದು ನ್ಯೂಟ್ರಲ್ ಬಾಡಿ ಅಂತ ನಾವು ತಗೊಂಡ್ರೆ ಅದರಲ್ಲಿ ಚಾರ್ಜಸ್ ಇರ್ತಾವು, ಬಟ್ ನಟ್ ಚಾರ್ಜ್ 0 ಆಗಿರ್ತೈತಿ. ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟಿರಿ. ಓಕೆ, ಸೊ ಹಾಗಾದ್ರೆ ದಿಸ್ ಇಸ್ ಅ ಕಂಡಕ್ಟರ್. ಇನ್ ದಿಸ್ ಕಂಡಕ್ಟರ್ಸ್ ವಿ ನೋ ವೆರಿ ವೆಲ್ ದ ಎಲೆಕ್ಟ್ರಾನ್ಸ್ ಆರ್ ದಿ free charge carriers. It means those electrons can easily move within that volume of the conductors. But the positive charges are immobile. Positive charges move ಆಗೋದಿಲ್ಲ, ಅವು ಎಲ್ಲಿರ್ತಾವಲ್ಲ ಅಲ್ಲೇ ಇರ್ತೈತಿ. ಹಾಗಾದ್ರೆ what happens when we bring a charged body towards this uncharged body? This is uncharged or neutral body. Okay, ಸೊ ಹಾಗಾದ್ರೆ ಇದ್ರ ಸಮೀಪ ನಾನು ಒಂದು ರಾಡ್ನ ತಗೊಂಡ್ಬಂದ್ರೆ, ಏನು ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡ್ನ ತಗೊಂಡ್ಬಂದ್ರೆ, ಹೌದಾ? ಸೊ ಪಾಸಿಟಿವ್ಲಿ ಚಾರ್ಜ್ ಗ್ಲಾಸ್ ರಾಡನ್ನ ನಾವು ತಗೊಂಡ್ಬಂದಾಗ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ರೈಟ್, ಸೊ ಇಲ್ಲಿ ಕಾಂಟ್ಯಾಕ್ಟ್ ನೆಸೆಸರಿ ಇಲ್ಲ, ಇಲ್ಲಿ ಏನು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಸೊ ಹಾಗಾದ್ರೆ what happens when we bring a positively charged body towards an uncharged body? The charges of this uncharged body get polarized ಅಂತ ನಾವು ಕರಿತೀವಿ, ಅಥವಾ ಇಂಡ್ಯೂಸ್ಡ್ ಅಂತ ನಾವು ಕರಿತೀವಿ. ಅಂದ್ರೆ ಈ ನೆಗೆಟಿವ್ ಚಾರ್ಜಸ್ ಮೇಲ್ಗಡೆ ಈ ಪಾಸಿಟಿವ್ಲಿ ಚಾರ್ಜ್ ಬಾಡಿದಿಂದ ನಮ್ಗೆ ಗೊತ್ತಿದೆ, ಒಂದು ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಮಧ್ಯೆ ಯಾವ ಫೋರ್ಸ್ ಬರ್ತೈತಿ, ಇಲ್ಲಿ ಅಟ್ರಾಕ್ಷನ್ ಫೋರ್ಸ್ ಬರ್ತೈತಿ. Due to the attraction force, right, so this negative charges induced towards the near surface of this conductor. ಸೊ ಹಾಗಾದ್ರೆ ಈ ಪಾಸಿಟಿವ್ಲಿ ಚಾರ್ಜ್ ಬಾಡಿಗೆ ಈ ಕಡೆ ಸರ್ಫೇಸು ಏನಿದೆಪ್ಪ ಅಂದ್ರೆ ನಿಯರ್ ಸರ್ಫೇಸು, ಈ ಕಡೆ ಸರ್ಫೇಸು ಫಾರ್ ಸರ್ಫೇಸ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ when we bring a charged body close to this uncharged body, what happens, there is a induction, right, so these electrons will come towards this positively charged body. ಸೊ ಹಾಗಾದ್ರೆ ಇವೇನಪ್ಪ ಅಂದ್ರೆ ಈ ನೆಗೆಟಿವ್ ಚಾರ್ಜಸ್ಸು, ಇಲ್ಲಿದ್ದಂಥ ನೆಗೆಟಿವ್ ಚಾರ್ಜಸ್ಸು ಈ ಕಡೆ ಬರಕ್ಕೆ ಶಿಫ್ಟ್ ಆಗ್ತೈತಿ, ಇಲ್ಲಿಂದ ಇಲ್ಲಿಗೆ. ಸೊ ಹಾಗಾದ್ರೆ ಈ ಸರ್ಫೇಸ್ ಮೇಲ್ಗಡೆ ನೆಗೆಟಿವ್ ಚಾರ್ಜಸ್ಸು ಅಕ್ಯುಮುಲೇಟ್ ಆಗ್ತಾವು ಡ್ಯೂ ಟು ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಪಾಸಿಟಿವ್ ಚಾರ್ಜಸ್ ಏನ್ ಮಾಡ್ತಾವು, ಇಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಅನ್ನ ತಗೊಂಡ್ಬಿಟ್ಟು ನ್ಯೂಟ್ರಲ್ ಆಗ್ತೈತಿ, ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ ಶಿಫ್ಟ್ ಆಯಿತು. ಸೊ ಇದೇನಾಯ್ತು, ಪಾಸಿಟಿವ್ ನೆಗೆಟಿವ್ ಕೂಡಿಬಿಟ್ಟು ನ್ಯೂಟ್ರಲ್ ಆಯಿತು. ಹಾಗಾದ್ರೆ ನಮಗೇನು ಅನಿಸ್ತಾ ಇದೆ, ಪಾಸಿಟಿವ್ ಚಾರ್ಜಸ್ಸು ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಈ ರೀತಿ ಏನಪ್ಪ ಅಂದರೆ ಈ ಫೋರ್ ಸರ್ಫೇಸ್ ಮೇಲ್ಗಡೆ ಪಾಸಿಟಿವ್ ಚಾರ್ಜಸ್ಸು ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ನಮಗೇನು ಅನಿಸ್ತೈತಿ ಈಗ ನೋಡಿದರೆ, ಸೊ ನೆಗೆಟಿವ್ ಚಾರ್ಜಸ್ ಡ್ಯೂ ಟು ದಿ ಅಟ್ರಾಕ್ಷನ್ ಫೋರ್ಸ್ ಇಟ್ ವಿಲ್ ಕಮ್ ಟು ನಿಯರ್ ಸರ್ಫೇಸ್ ಆಫ್ ದಿಸ್ ಕಂಡಕ್ಟರ್ ಆ್ಯಂಡ್ ದ ಪಾಸಿಟಿವ್ ಚಾರ್ಜಸ್ ಶಿಫ್ಟ್ ಟುವರ್ಡ್ಸ್ ದಿ ಫಾರ್ ಸರ್ಫೇಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಈ ಪ್ರೊಸೆಸ್ಸಿಗೆ ನಾವು ಏನಪ್ಪಾ ಅಂದ್ರೆ ಇಂಡಕ್ಷನ್ ಪ್ರೊಸೆಸ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಹಿಯರ್ ದ ಚಾರ್ಜಸ್ ವೆನ್ ವಿ ಬ್ರಿಂಗ್ ಅ ಚಾರ್ಜ್ಡ್ ಬಾಡಿ ಟುವರ್ಡ್ಸ್ ಅನ್ ಅನ್ಚಾರ್ಜ್ಡ್ ಬಾಡಿ, ದ ಚಾರ್ಜಸ್ ಆರ್ ಇಂಡ್ಯೂಸ್ಡ್ ಅಂತ ನಾವು ಕರಿತೀವಿ. ಇಲ್ಲಿ ವರ್ಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಇಂಡ್ಯೂಸ್ಡ್ ಅಂತ ನಾವು ಕರಿತೀವಿ. ಸೊ ಇಂಡ್ಯೂಸ್ ದಲ್ಲಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ನೆಸೆಸರಿ ಇಲ್ಲ, ನೋ ಕಾಂಟ್ಯಾಕ್ಟ್ ಬಿಟ್ವೀನ್ ಚಾರ್ಜ್ಡ್ ಬಾಡಿ ಆ್ಯಂಡ್ ಅನ್ಚಾರ್ಜ್ಡ್ ಬಾಡಿ. ಸೊ ಹಾಗಾದರೆ ಇದಕ್ಕೆ ನಾವೇನಂತ ಹೇಳ್ತೀವಿ, ಇಂಡ್ಯೂಸ್, ದ ಚಾರ್ಜಸ್ ಆರ್ ಇಂಡ್ಯೂಸ್ಡ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಇಂಡಕ್ಷನ್ ಪ್ರೊಸೆಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಥ್ಯಾಂಕ್ ಯು.